ಹಲೋ, ಇವತ್ತು ಈ ಸೆಷನ್ ಅಲ್ಲಿ BA 5ನೇ ಸೆಮಿಸ್ಟರ್ ಭಾರತ ಸಂವಿಧಾನ ಸಾಂಸ್ಥಿಕ ರಚನೆ ಇದರ ಅಡಿಯಲ್ಲಿ ಬರ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ವಿಷಯ ಭಾರತದ ಉಪರಾಷ್ಟ್ರಪತಿ. ಭಾರತದ ಉಪರಾಷ್ಟ್ರಪತಿಯ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಸಂವಿಧಾನ ರಚನಾ ಸಮಿತಿಯಲ್ಲಿ ಇರ್ತಕ್ಕಂತಹ ಪ್ರಖ್ಯಾತವಾಗಿರ್ತಕ್ಕಂತಹ ಸದಸ್ಯರಾಗಿರ್ತಕ್ಕಂತಹ BN ರಾವ್ ರವರು ಭಾರತ ಸಂವಿಧಾನದ ಅಡಿಯಲ್ಲಿ ಉಪರಾಷ್ಟ್ರಪತಿಯವರ ಸ್ಥಾನವನ್ನು ಸೃಷ್ಟಿ ಮಾಡಬೇಕು ಅಂತ ಬಿಟ್ಟು ತಿಳಿಸ್ತಾರೆ, ಶಿಫಾರಸನ್ನ ಮಾಡಿದ್ರು. Based on his recommendation, the office of the Vice President was created under the Constitution of India. Article 63 of the Indian Constitution deals with the Vice President of India. Article 66 speaks about the required qualifications to be a Vice President of India. ಸಂವಿಧಾನದ 66ನೇ ವಿಧಿಯು ಭಾರತದ ಉಪರಾಷ್ಟ್ರಪತಿ ಆಗಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಅರ್ಹತೆಗಳನ್ನು ತಿಳಿಸಿಕೊಡ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಭಾರತ ರಾಷ್ಟ್ರಪತಿಯ ನಂತರ ಬರ್ತಕ್ಕಂತಹ ಉನ್ನತ ಅಧಿಕಾರಿ ಭಾರತ ದೇಶದಲ್ಲಿ ಉಪರಾಷ್ಟ್ರಪತಿ ಎಂದು ನಾವು ಹೇಳಬಹುದಾಗಿದೆ. ಉಪರಾಷ್ಟ್ರಪತಿಯವರು ಭಾರತ ರಾಷ್ಟ್ರಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ಅವರಿಗೆ ತಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಸನ್ನಿವೇಶದಲ್ಲಿ ರಾಷ್ಟ್ರಪತಿಯವರ ಕೆಲಸ ಕಾರ್ಯಗಳನ್ನ ನೋಡಿಕೊಳ್ತಕ್ಕಂಥ ನಾವು ಕಾಣಬಹುದು. ಇವಾಗ ಭಾರತ ರಾಷ್ಟ್ರಾಧ್ಯಕ್ಷರಿಗೆ ಅವಶ್ಯಕವಾಗಿರ್ತಕ್ಕಂಥ ಅರ್ಹತೆಗಳು ಯಾವನ್ನ ನೋಡೋಣ. ಸಂವಿಧಾನದ 66ನೇ ವಿಧಿಗೆ ಅನುಗುಣವಾಗಿ ಅಗತ್ಯವಾಗಿರ್ತಕ್ಕಂಥ ಅರ್ಹತೆಗಳಲ್ಲಿ ಮೊಟ್ಟ ಮೊದಲನೇ ಅರ್ಹತೆ ಅಂದ್ರೆ ಭಾರತ ದೇಶದ ಪೌರತ್ವ. ಮೊಟ್ಟ ಮೊದಲನೇ ಅರ್ಹತೆ ಭಾರತ ದೇಶದ ಪೌರತ್ವ. ಹಿ ಶುಡ್ ಬಿ ಅ ಸಿಟಿಸನ್ ಆಫ್ ಇಂಡಿಯಾ. ಎರಡನೇ ಪ್ರಮುಖವಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಅರ್ಹತೆ 35 ವರ್ಷ ವಯೋಮಿತಿ. ಶುಡ್ ಬಿ 35 years of age. ಮೂರನೇ ಪ್ರಮುಖವಾಗಿರ್ತಕ್ಕಂತಹ ಒಂದು ಅರ್ಹತೆ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ either under the central government or under the state government. ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಇರಬಾರದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅರ್ಹತೆ ಅಂದ್ರೆ 4ನೇ ಅರ್ಹತೆ, he should be eligible to be elected as a member of parliament. ಭಾರತದ ಸಂಸತ್ತಿನ ಸದಸ್ಯರಾಗಲು ಅವಶ್ಯಕವಾಗಿರ್ತಕ್ಕಂತಹ ಎಲ್ಲಾ ಅರ್ಹತೆಗಳನ್ನ ಹೊಂದಿರಬೇಕು ಎಂದು ನಾವು ಹೇಳಬಹುದಾಗಿದೆ. ಮುಂದಿನ ಪ್ರಮುಖವಾಗಿರ್ತಕ್ಕಂಥ ಅಂಶ ಇವರ ಅಧಿಕಾರ ಅವಧಿ. ಉಪರಾಷ್ಟ್ರಪತಿಯವರ ಅಧಿಕಾರ ಅವಧಿ ಎಷ್ಟು? ಉಪರಾಷ್ಟ್ರಪತಿಯವರ ಅಧಿಕಾರ ಅವಧಿಯನ್ನ ತಿಳಿಸಿಕೊಡ್ತಕ್ಕಂತಹ ವಿಧಿ ಸಂವಿಧಾನದ 67ನೇ ವಿಧಿ. ರಾಷ್ಟ್ರಾಧ್ಯಕ್ಷರಂತೆ ಉಪರಾಷ್ಟ್ರಪತಿಯವರ ಅಧಿಕಾರ ಅವಧಿ 5 ವರ್ಷಗಳು ಆಗಿದೆ. 5 ವರ್ಷಕ್ಕಿಂತ ಮುಂಚಿತವಾಗಿಯೇ ಅವರು ಇಚ್ಛಿಸಿದರೆ ರಾಜೀನಾಮೆಯನ್ನ ರಾಷ್ಟ್ರಪತಿಯವರಿಗೆ ನೀಡಬಹುದಾಗಿದೆ ಅಥವಾ ಸಲ್ಲಿಸಬಹುದಾಗಿದೆ. The term of office of the Vice President of India is 5 years. He may resign even before the completion of his term. ಮತ್ತೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂದ್ರೆ he may be removed by Rajya Sabha by a resolution passed by majority. ರಾಜ್ಯಸಭೆಯ ಬಹುಸಂಖ್ಯೆಯಲ್ಲಿ ಸದಸ್ಯರು ಉಪರಾಷ್ಟ್ರಪತಿಯವರನ್ನ ತೆಗೆದು ಹಾಕುವಂತಹ ಒಂದು ಅಧಿಕಾರವನ್ನು ಹೊಂದಿಕೊಂಡಿರುತ್ತಾರೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ ಉಪರಾಷ್ಟ್ರಪತಿಯವರಿಗೆ ಸಂಬಂಧಿಸಿದ ಹಾಗೆ ಚುನಾವಣೆ. ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಧಿ 66ನೇ ವಿಧಿ. 66ನೇ ವಿಧಿಯಲ್ಲಿಯೇ ತಿಳಿಸಲಾಗಿದೆ ಭಾರತದ ಉಪರಾಷ್ಟ್ರಪತಿಯನ್ನ ಆಯ್ಕೆ ಮಾಡುವಂತಹ ಒಂದು ವಿಧಾನ ಏನು ಅನ್ನೋದನ್ನ ನಮಗೆ ತಿಳಿಸಿಕೊಡಲಾಗಿದೆ. ಈ ವಿಧಿಗೆ ಅನುಗುಣವಾಗಿ ಭಾರತ ದೇಶದ ಉಪರಾಷ್ಟ್ರಪತಿಯವರನ್ನು ಎಲೆಕ್ಟ್ರಲ್ ಕಾಲೇಜ್ ಅಥವಾ ಚುನಾಯಕ ಕಾಲೇಜ್ ನಿರ್ವಾಚಕ ಮಂಡಳಿ ಆಯ್ಕೆಯನ್ನ ಮಾಡುತ್ತದೆ. ರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುವಂತಹ ಎಲೆಕ್ಟ್ರಲ್ ಕಾಲೇಜಿನಲ್ಲಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರೊಟ್ಟಿಗೆ ಎಲ್ಲಾ ರಾಜ್ಯ ಶಾಸನ ಸಭೆಗಳ ಚುನಾಯಿತ ಸದಸ್ಯರು ಭಾಗವಹಿಸುತ್ತಾರೆ. ಆದರೆ ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಕೇವಲ ಸಂಸತ್ತಿನ ಉಭಯ ಸದನಗಳ ಸದಸ್ಯರು ಮಾತ್ರನೇ ಭಾಗವಹಿಸುತ್ತಾರೆ. ರಾಜ್ಯ ಶಾಸನ ಸಭೆಗಳು ಇದರಲ್ಲಿ ಭಾಗವಹಿಸುವುದಿಲ್ಲ.
The Vice President of India is elected by the Electoral College members consisting of members of Rajya Sabha as well as Lok Sabha. Whereas the members of the state legislature do not participate in the election of the Vice President of India. And the method of election followed is proportional representation by means of single transferable vote. ಚುನಾವಣಾ ವಿಧಾನ ಅಂದರೆ ಏಕಮತ ಪರಿವರ್ತಿತ ಅನುಪಾತ ಪದ್ಧತಿಯ ಮೂಲಕ ಗೌಪ್ಯ ಮತದಾನ ಅಥವಾ ರಹಸ್ಯ ಮತದಾನ ಪದ್ಧತಿಯ ಮೂಲಕ ಇವರನ್ನ ಆಯ್ಕೆ ಮಾಡಲಾಗುತ್ತದೆ ಎಂದು ನಾವು ಹೇಳಬಹುದಾಗಿದೆ. ಪ್ರಸ್ತುತ ಭಾರತದ ಉಪರಾಷ್ಟ್ರಪತಿಯವರಿಗೆ ಕೊಡಲಾಗಿರ್ತಕ್ಕಂತಹ ಸೌಕರ್ಯ ಸವಲತ್ತುಗಳನ್ನ ನೋಡಿದಾಗ ಇವರಿಗೆ ತಿಂಗಳಿಗೆ ವೇತನವನ್ನ ಕೊಡಲಾಗುತ್ತದೆ. ಪ್ರಸ್ತುತ ಇವರ ವೇತನ 4 ಲಕ್ಷ ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಮತ್ತೆ ಇದರ ಜೊತೆಗೆ ಇವರಿಗೆ ಇರಲಿಕ್ಕೆ ನಿವಾಸ ಸ್ಥಳ, ದಿನಭತ್ಯೆ, ವೈದ್ಯಕೀಯ ಮೊದಲಾದ ಸೌಕರ್ಯ ಸವಲತ್ತುಗಳನ್ನು ಕೂಡ ಒದಗಿಸಿಕೊಳ್ಳಲಾಗಿದೆ ಎಂದು ಹೇಳಬಹುದಾಗಿದೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಇವರಿಗೆ ಸಂಬಂಧಪಟ್ಟ ಹಾಗೆ ಎಂದರೆ ಇವರ ಕಾರ್ಯಗಳು ಅಥವಾ ಅಧಿಕಾರಗಳು. ಭಾರತದ ಉಪರಾಷ್ಟ್ರಪತಿಯವರಿಗೆ ಹೆಚ್ಚಿನ ಯಾವುದೇ ಅಧಿಕಾರಗಳನ್ನ ಕೊಡಲಾಗಿರುವುದಿಲ್ಲ. ಇವರ ಪ್ರಮುಖವಾಗಿರುವಂತಹ ಕಾರ್ಯ ಅಂತ ಹೇಳಿದ್ರೆ ಇವರನ್ನು ನಾವು ರಾಜ್ಯಸಭೆಯ ಸಭಾಪತಿ, ಚೇರ್ಮನ್ ಅಂತ ಬಿಟ್ಟು ಕರೆಯುತ್ತೇವೆ. ಕಾರಣ ಭಾರತದ ಉಪರಾಷ್ಟ್ರಪತಿ ಸ್ಥಾನವನ್ನ ಅಲಂಕರಿಸಿರುವ ವ್ಯಕ್ತಿ ರಾಜ್ಯಸಭೆಯ ಪದ ನಿಮಿತ್ತ ಸಭಾಪತಿಯಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣಬಹುದಾಗಿದೆ. ಮತ್ತೆ ಇವರ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯ ಭಾರತದ ರಾಷ್ಟ್ರಾಧ್ಯಕ್ಷರು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಅಥವಾ ತಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದೆ ಇರುವ ಸಂದರ್ಭಗಳಲ್ಲಿ ತಾತ್ಕಾಲಿಕವಾಗಿ ಅವರ ಕೆಲಸ ಕಾರ್ಯಗಳನ್ನ ಇವರು ನಿರ್ವಹಿಸಿಕೊಂಡು ಹೋಗುವುದನ್ನು ನಾವು ಕಾಣಬಹುದಾಗಿದೆ. The Vice President of India acts as the President when the President of India is not in a position or if he cannot discharge his functions for a temporary period. Apart from this, the Vice President of India does not have any other functions to discharge. However, ಉಪರಾಷ್ಟ್ರಪತಿಯವರಿಗೆ ಹೆಚ್ಚಿನ ಅಧಿಕಾರಗಳು ಯಾವುವು ಕೂಡ ಇರುವುದಿಲ್ಲ. ಕೇವಲ ರಾಜ್ಯಸಭೆಯ ಸಭಾಪತಿಯಾಗಿ ಸಭೆಯ ಕಾರ್ಯಕಲಾಪಗಳನ್ನ ನಡೆಸಿಕೊಂಡು ಹೋಗುವಂತ ಒಂದು ಜವಾಬ್ದಾರಿಯನ್ನ ಇವರಿಗೆ ವಹಿಸಿಕೊಡಲಾಗಿದೆ. ಇವರನ್ನ ತೆಗೆದು ಹಾಕಬೇಕಾಗಿದ್ರು ಕೂಡ 40 ದಿವಸ ಮುಂಚಿತವಾಗಿ ನೋಟಿಸ್ ಅನ್ನ ನೀಡಿ ಆನಂತರ ಇವರನ್ನ ತೆಗೆದು ಹಾಕಲಿಕ್ಕೆ ಅವಕಾಶವನ್ನ ನಮ್ಮ ಸಂವಿಧಾನವು ಕಲ್ಪಿಸಿಕೊಟ್ಟಿದೆ. ಇಷ್ಟು ಕಾರ್ಯಗಳನ್ನ ಭಾರತದ ಉಪರಾಷ್ಟ್ರಪತಿಯವರು ನಿರ್ವಹಿಸತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ.